ತಮ್ಮೆಲ್ಲರಿಗೆ ತುಂಬ ಹೃದಯದ ನಮಸ್ಕಾರಗಳನ್ನು ಮಾಡ್ತಾ ಯುಗಾದಿ ಹಬ್ಬ ರಂಜಾನ್ ಹಬ್ಬದ ಶುಭಾಶಯಗಳನ್ನ ತಮಗೆ ಮೊದಲ ಬಾರಿಗೆ ಕೋರಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು ಮನವಿಗೆ ತಾವೆಲ್ಲ ಬಂದಿದ್ದೀರಿ, ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇತ್ತೀಚಿನ ದಿನಗಳಲ್ಲಿ ಶ್ರೀರಂಗಪಟ್ಟಣ ವ್ಯಾಪ್ತಿಯಲ್ಲಿ ಶ್ರೀರಂಗಪಟ್ಟಣ ತಾಲೂಕಲ್ಲಿ ನಾವು ಮೈಸೂರಿಗೆ ಭಾಳ ಹತ್ತಿರ ಇರೋದ್ರಿಂದ ನಗರ ಪ್ರದೇಶವಾಗಿ ಅದು ಡೆವಲಪ್ ಆಗ್ತಾ ಇರೋದ್ರಿಂದ ನಮ್ಮ ಕಸಬಾ ಹೋಬಳಿಯಲ್ಲಿ ಬೆಳಗೊಳ ಹೋಬಳಿಯಲ್ಲಿ ಇತ್ತೀಚೆಗೆ ಈ RR ಅಂದರೆ RR ರೈಟ್ಸ್ ಆಫ್ ರೆಕಾರ್ಡ್ಸ್ ಮತ್ತು ರೈಟ್ಸ್ ಆಫ್ ರೆಕಾರ್ಡ್ಸ್ ಇಂಡೆಕ್ಸ್ ಮತ್ತು MRಗಳನ್ನ ತಿದ್ದುಪಡಿ ಮಾಡೋದ್ರ ಮುಖಾಂತರ ಅನೇಕ ಸರ್ಕಾರಿ ಜಮೀನುಗಳನ್ನ ಬೇರೆ ಬೇರೆಯವ್ರಿಗೆ ಅದನ್ನು ಖಾತೆಗಳು ಮಾಡಿಕೊಟ್ಟು ಅದಕ್ಕೆ ಪೌತಿಯಾಗಿರೋರಿಗೆ ನಾವು ತಂದು ಕೋರ್ಟ್ಗಳಿಗೆ ಅಪೀಲ್ ಹಾಕ್ಸೋದ್ರ ಮುಖಾಂತರ ಮೊದಲು ಏನು ಮಾಡ್ತಾರೆ ಅಂದರೆ ತಹಸೀಲ್ದಾರ್ ಕೋರ್ಟ್ಗೆ ಹಾಕ್ತಾರೆ. ತಹಸೀಲ್ದಾರ್ ಕೋರ್ಟಲ್ಲಿ ಅದು ವಜಾ ಆಗ್ತದೆ. ಅದು AC ಕೋರ್ಟ್ಗೆ ಹಾಕ್ತಾರೆ. AC ಕೋರ್ಟಲ್ಲಿ ಆದೇಶಗಳನ್ನು ಮಾಡಿಕೊಂಡು ಒಂದೊಂದೇ ದಿವಸಕ್ಕೆ ಮೇಲ್ಗಡೆಯಿಂದ ಸಚಿವರಿಂದ ಪ್ರೆಷರ್ ಇದೆ, ಅದು ಖಾತೆ ಮಾಡಲೇಬೇಕು ಅಂತೇಳಿ ಸಂಬಂಧಪಟ್ಟಂಥ ತಹಸೀಲ್ದಾರ್ಗೆ ಹಾಗೂ ಡೆಪ್ಟಿ ತಹಸೀಲ್ದಾರ್ಗೆ ಅದು ಸಂಬಂಧಪಟ್ಟಂಥ RIಗೆ ಪ್ರೆಷರ್ ತಗೊಬಂದು ನಮ್ಮ ಪಾಂಡುಪುರ AC ಅವರು ಅದನ್ನು ಖಾತೆಗಳು ಮಾಡ್ತಕ್ಕಂಥದ್ದು. ಅದು ಖಾತೆಗಳು ಮಾಡೋ ಜೊತೆಗೆ ಒಂದೇ ದಿವಸದಲ್ಲಿ ಆದೇಶ ಮಾಡ್ತಾರೆ. ಅದ್ರ ಬೆಳಿಗ್ಗೆನೇ ಖಾತೆ ಆಗ್ತದೆ. ಅದ್ರ ಮಾರನೆಗೆ ಜಮೀನು ಮಾರಿಬಿಡ್ತಾರೆ. ಜಮೀನು ಮಾಡೋದು ಎಲ್ಲೆಲ್ಲಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಈಗ ಒಂದು ಏನು ಮಾಡಿದ್ದಾರೆ, ಆಯಾ ಜಿಲ್ಲೆಯಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ನಾವು ಶ್ರೀರಂಗಪಟ್ಟಣದ ಜಮೀನನ್ನ ಶ್ರೀರಂಗಪಟ್ಟಣ ಸಬ್ ರಿಜಿಸ್ಟರ್ ಆಫೀಸಲ್ಲೇ ಮಾರಬೇಕು, ಸಬ್ ರಿಜಿಸ್ಟರ್ ಆಫೀಸಲ್ಲೇ ಅದನ್ನು ರಿಜಿಸ್ಟರ್ ಮಾಡಬೇಕು ಅಂತೇನಿಲ್ಲ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲಿ ಬೇಕಾದ್ರೂ ಅದನ್ನು ರಿಜಿಸ್ಟರ್ ಮಾಡ್ಬೋದು. ಈ ಥರದ ಘಟನೆಗಳು ಜಾಸ್ತಿ ಆಗ್ತಾಯಿದೆ. ಜೊತೆಗೆ ಆ ಹುಲಿಕೆರೆಯಲ್ಲಿ ಒಂದು 3 ಎಕರೆ ಚಿಲ್ಲರೆ ಕೆರೆ ಇದೆ. ಆ ಕೆರೆನೇ ಮುಚ್ಚಾಕ್ಬಿಟ್ಟಾರೆ. ನಾನು ಜಿಲ್ಲಾಧಿಕಾರಿಗಳ ಜೊತೆಲೂ ಸಹ ಈ ಬಗ್ಗೆ ಮಾತಾಡಿದ್ದೇನೆ. ನಾನು ಒಂದು ರೈಟಿಂಗಲ್ಲೂ ಸಹ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಸರ್ಕಾರಕ್ಕೆ ನಾನು ಸರಿ ಹೋಗ್ತದೇನೋ, ಇದನ್ನು ಸರಿಪಡಿಸ್ಕೋತಾರೇನೋ ಅಂತ ನಾನು ಕಾದೆ. ಈಗ ನಾನು ಅದು ಕಾಲಿಂಗ್ ಅಟೆನ್ಷನ್ಸನ್ನು ಕೊಟ್ಟಿದ್ದೀನಿ. ಅದು ಮಂಗಳವಾರ ಅಥವಾ ಬುಧವಾರ ಬರ್ಬೋದು. ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಭಾಧ್ಯಕ್ಷ ಗೌರವಾನ್ವಿತ ಸಭಾಧ್ಯಕ್ಷರು ಪ್ರತಿ ದಿವಸ 15 ಕಾಲಿಂಗ್ ಅಟೆನ್ಷನ್ಸ್ಗಳನ್ನ ಮಾತ್ರ ಕೊಡಬೇಕು ಅಂತ ಹೇಳಿ ಈಗ ಇದು ಮಾಡೋದ್ರಿಂದ, ಜೊತೆಗೆ ನಮ್ಮ ಕ್ವಶನ್ಗಳು ಈ ಥರ ಸಂಬಂಧಪಟ್ಟಂತೆ ಕ್ವಶನ್ ಹಾಕಿದ್ರು ಕ್ವಶನ್ಗಳು ಪ್ರಶ್ನಾವಳಿಯಲ್ಲಿ ಬರದೇ ಇರೋದ್ರಿಂದ ನನಗೆ ವಿಧಿ ಇಲ್ಲ. ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಒಂದು ಮನವಿ ಮಾಡಬೇಕು. ಸರ್ಕಾರಕ್ಕೂ ಒಂದು ಕೊಡ್ತೇನೆ. ಆದರೆ ಇದು ಸೆಷನ್ ನಡೆಯುವಂಥ ಸಂದರ್ಭದಲ್ಲಿ ಇದು ಮಾಡಬೇಕು ಮಾಡಬಾರ್ದು ಅನ್ನುವಂಥದ್ದು ಒಂದು ಗೊಂದಲದಲ್ಲಿದೆ. ಆದರೆ ಇತ್ತೀಚೆಗೆ ಮೊನ್ನೆ ಒಂದು ನಡೆದಂಥ ನಮ್ಮ AC ಅವರು ಇದರಲ್ಲಿ ನಗುನಹಳ್ಳಿಯಲ್ಲಿ ಒಂದು ಜಮೀನಿದೆ. ನಗುನಹಳ್ಳಿ ಅವ್ರದ್ದು ಬೆಳವಾಡಿ ಸರ್ವೆ ನಂಬರಲ್ಲಿ ಒಂದು ಜಮೀನಿದೆ. ಹೌದು, ಸುಮಾರು ವರ್ಷಗಳ ಕಾಲ ಅದು ಕೇಸ್ ನಡೀತದೆ. ಸುಮಾರು ವರ್ಷಗಳ ಕಾಲ ಇದೆ. ನಮ್ಮ ಸಿವಿಲ್ ಕೋರ್ಟ್ ಸಿವಿಲ್ ಕೋರ್ಟ್ ಒಂದು ನಿಮಿಷ. ಸಿವಿಲ್ ಕೋರ್ಟಲ್ಲಿ ಅದು 2008ಕ್ಕೆ ಜಾನ್ಕಮ್ಮ ಅಂತೇಳಿ ಒಬ್ಬರು ಅಪೀಲ್ ಆಗ್ತಾರೆ. ಇವರು ಎಲ್ಲಿ ವಾಸ ಮಾಡ್ತಾರೆ ಅಂತ ಹೇಳಿದ್ರೆ ಕಲ್ಲಹಳ್ಳಿಲಿ ವಾಸ ಮಾಡ್ತಾರೆ. ನಮ್ಮ ಮಂಡ್ಯ ಕಲ್ಲಹಳ್ಳಿಲಿ ವಾಸ ಮಾಡ್ತಾರೆ. ಇವರು ಮೂಲತಃ ನಗುನಹಳ್ಳಿಯವರು. ಇವರು ಬಂದು ಭಾಳಷ್ಟು ವರ್ಷ ಆಗ್ಬಿಟ್ಟಿದೆ. ಅವರು ವೆಂಕಟಪ್ಪನವರ ಮನೆಯವರು. ಅವ್ರು ಕಲ್ಲಹಳ್ಳಿಗೆ ಬಂದು ಒಂದು 20-25 ವರ್ಷ ಆಯಿತು. ಅವರು ಮಂಚಯ್ಯ, ಸುಬ್ಬೇಗೌಡ, ಫಾದರ್ ಮೈಕಲ್, B. ರಾಧಾ, A. ಕೃಷ್ಣಪ್ಪನವರು, ಶಶ್ವತ್ ನಾರಾಯಣನವ್ರ ಮೇಲೆ ಕೇಸ್ ಹಾಕ್ತಾರೆ 2008ರಲ್ಲಿ. 2008ರಲ್ಲಿ ಕೇಸ್ ಹಾಕಿದ್ಮೇಲೆ 2021ರಲ್ಲಿ ತೀರ್ಮಾನ ಆಗಿದೆ. ಅದು ಅವ್ರ ಅಪೀಲ್ನ ವಜಾ ಮಾಡ್ತಾರೆ. ಏನು ಅವ್ರು ಖಾತೆ ಕೊಡ್ಬೇಕು 411/1, 411/2, 411/4ಕ್ಕೆ ಅವರು ಖಾತೆ ಮಾಡಬೇಕು. ನಮ್ಮದು ಜಮೀನು ಅಂತ ಹೇಳ್ತಾರೆ. ನಿಮ್ಗೆ ಯಾವುದೇ ಥರದ ಮೂಲ ದಾಖಲಾತಿಗಳಿಲ್ಲ, ಯಾವುದೂ ನೀವು ಅನುಭವದಲ್ಲೂ ಇಲ್ಲ, ನಿಮಗೆ ಇದು ಬರುವುದಿಲ್ಲ ಅಂಥೇಳಿ
ಸಿವಿಲ್ ಸೂಟಲ್ಲಿ ಅದು ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ಕೋರ್ಟಲ್ಲಿ ತೀರ್ಮಾನ ಆಗ್ತದೆ. ಯಾವಾಗ 2021ರಲ್ಲಿ ನ್ಯಾಯಾಧೀಶರು ಆದೇಶ ಮಾಡ್ತಾರೆ. 2021 ನ್ಯಾಯಾಧೀಶರು ಆದೇಶ ಮಾಡಿದ್ಮೇಲೆ ಇವರು ಮತ್ತೆ ಅದನ್ನು ಅದಕ್ಕೆ ಸ್ವಲ್ಪ ಡೈವರ್ಷನ್ಸ್ ಮಾಡಿಸಿ AC ಕೋರ್ಟ್ಗೆ ಅಪೀಲ್ ಆಗ್ತಾರೆ. AC ಕೋರ್ಟ್ಗೆ 2022-23 ಅಪೀಲ್ ಆಗ್ತಾರೆ. ಅಪೀಲ್ ಹಾಕಿ ಇವ್ರ ಪರ ಅಪೀಲ್ ಆಗ್ತಕ್ಕಂಥ ಇದರಲ್ಲಿ ಜಾನ್ಕಮ್ ಅವ್ರಿಗೆ ಯಾವುದೂ ಆಗಲ್ಲ. ಜಾನ್ಕಮ್ ಅವ್ರಿಗೆ ರೈಟ್ ಸಿಗಲ್ಲ. ಹಿಂದೆ ಇದಕ್ಕೆ ಏನು ರಾಧಾ ಮತ್ತು ಇವರೆಲ್ಲ ಜಡ್ಜ್ ಆಗಿರ್ತಾರೆ ಸುಬ್ಬಯ್ಯನವರು, ಅವ್ರಿಗೆ ಸಹ ತೀರ್ಮಾನ ಆಗ್ತದೆ AC ಕೋರ್ಟ್ಗೆ ಅರ್ಜಿ ಹಾಕಿದ್ಮೇಲೆ ಇದೇ ಜಾನ್ಕಮ್ನವರು ಇದೇ ಕೇಸಿಗೆ ಸಂಬಂಧಪಟ್ಟಂಗೆ DC ಕೋರ್ಟ್ಲೊಂದು ಅರ್ಜಿ ಹಾಕ್ತಾರೆ. ಇದೇ ಅಪೀಲ್ ಹಾಕಿ ಹಾಕ್ತಾರೆ. ಈ ಅಪೀಲ್ ಹಾಕಿ ಹಾಕಿದಾಗ ಏನಾಗ್ತದೆ, DC ಅವರು ಒಂದು ಆದೇಶ ಮಾಡ್ತಾರೆ. DC ಅವ್ರಿಗೆ ಇವರು ನಮ್ಮ ಪಿಟಿಷನ್ ಹಾಕೊಂಡಿದ್ದವರು, ರಿವಿಷನ್ ಪಿಟಿಷನ್ ಹಾಕೊಂಡಿದ್ದವ್ರು ಏನು ಮಾಡ್ತಾರೆ ಅಂದರೆ ಒಂದು ಮಿಸ್ಗೈಡ್ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿವಿಲ್ ಸೂಟ್ ದಾಖಲಾತಿ ಇದೆ ಅನ್ನುವಂಥ ಮಾಹಿತಿ ಕೊಡ್ತಾರೆ. ಭಾಗಶಃ ರಿವಿಷನ್ ಪಿಟಿಷನ್ನ ಅಕ್ಸೆಪ್ಟ್ ಮಾಡ್ತಾರೆ. AC ಕೋರ್ಟನ್ನ ಆದೇಶನ ತಡೆ ಹಿಡಿತಾರೆ. ಜೊತೆಗೆ ಇವರೇನು ಸಿವಿಲ್ ಡಿಸ್ಪ್ಯೂಟು ಇಲ್ಲದೆ ಹೋದು ಸಿವಿಲ್ ಡಿಸ್ಪ್ಯೂಟ್ ಇದೆ ಅಂತ ಹೇಳಿ ಕೋರ್ಟ್ಗೆ ಸುಳ್ಳು ಮಾಹಿತಿ ಕೊಡ್ತಾರೆ ಅವ್ರು ಜಾನ್ಕಮ್ನವರು, ಅವರ ಕಡೆಯವರು. ಅದನ್ನು ನಮೂದಿಸಬೇಕು ಅಂತ ಹೇಳ್ತಾರೆ. ಏನು ಹೇಳ್ತಾರೆ, ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಲಂ 133 ಪ್ರಕಾರ ಯಥಾಸ್ಥಿತಿ ಮುಂದುವರಿಸಿ ಸಂಬಂಧಿಸಿದ ಕಂದಾಯ ದಾಖಲೆಗಳಲ್ಲಿ ಸಿವಿಲ್ ಕ್ರಮಾಂಕವನ್ನು ತಪ್ಪದೆ ನಮೂದು ಮಾಡಲು ತಹಶೀಲ್ದಾರ್ ಶ್ರೀರಂಗಪಟ್ಟಣರವರಿಗೆ ಆದೇಶಿಸಿದೆ. ಪ್ರತಿಯನ್ನು ಪರಿಶೀಲಿಸಿ 17/1/2025 ಘೋಷಣೆ ಮಾಡ್ತಾರೆ. 1 ವರ್ಷ ಕಳೆದೋಗುತ್ತೆ. ಈಗ ಮಾರ್ಚ್ 23ನೇ ತಾರೀಕಿದ್ದೀವಿ. ಮಾರ್ಚ್ 23ನೇ ತಾರೀಕು ಕಳೆದ 1 ವರ್ಷ ಆದಮೇಲೆ ಇದೇ ಜಾನ್ಕಮ್ನವರು ಅಪೀಲ್ ಆಗ್ತಾರೆ AC ಅವರು, ನಮಗೆ ಅದನ್ನು ಖಾತೆ ಮಾಡಿಕೊಡಿ ಅಂತ. ಸಿವಿಲ್ ಸೂಟ್ ಇದೆ ಅನ್ನುವಂಥದ್ದು ಹೇಳಿರ್ತಾರೆ. ಸಿವಿಲ್ ಸೂಟು ತೀರ್ಮಾನ ಆಗಿ 21ರಲ್ಲಿ ತೀರ್ಮಾನ ಆಗಿರ್ತದೆ. ಅದು ಕೋರ್ಟ್ಗೆ ಸಹ ಗಮನಕ್ಕೆ ತಂದಿರೋದಿಲ್ಲ. ಇವ್ರಿಗೆ ಯಾರು ಬೇರೆಯವರು ಸುಬ್ಬಯ್ಯನವ್ರ ಮಕ್ಕಳು ಮಂಚಯ್ಯನವರು ಅಂತ ಹೇಳ್ತಾರೆ, ಅವ್ರಿಗೆ ಮಂಚಯ್ಯನವ್ರ ಮಕ್ಕಳಿಗೂ ಸಹ ಯಾವುದೇ ಥರ ನೋಟಿಸ್ ಹೋಗಿರೋದಿಲ್ಲ. ಅದು ತೀರ್ಮಾನ ಮಾಡ್ತಾರೆ, ನೀವು ಕೋರ್ಟನ್ನು ಇದನ್ನು ಸಿವಿಲ್ ಸೂಟ್ನ ನಮೂದಿಸಿ ಕೋರ್ಟಲ್ಲಿ ಸಿವಿಲ್ ಸೂಟಲ್ಲಿ ಏನು ತೀರ್ಮಾನ ಆಗ್ತದೆ ತೀರ್ಮಾನ ಮಾಡಿ ಅಂತ. ಆದರೆ ನಮ್ಮ ಈಗಿನ ಹೊಸ ನಮ್ಮ ಪಾಂಡವಪುರ ವಿಭಾಗಾಧಿಕಾರಿಗಳು ಅವರು ಭಾಳ ನಾನು ಗೌರವಾನ್ವಿತ ನ್ಯಾಯಾಧೀಶರ ಹುದ್ದೆಯಲ್ಲಿ ಅವರು ತೀರ್ಮಾನ ತಗೋಬೇಕಾದ್ರೆ ಭಾಳ ಗೌರವವಾಗಿ ಮಾಡ್ತಾ ಇರಬೇಕು ಅವ್ರ ಜೊತೆಲಿ ಅವರ ಉದ್ದೇಶಿಸಿ. ಅವರು AC ಆದರೆ ಬೇರೆ. ಆ ನ್ಯಾಯಾಲಯದಲ್ಲಿ ಪ್ರಕರಣ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಕೇಸ್ ವರ್ಕರ್ ಕೈಲಿ ಇವರು ಪ್ರಕರಣ ದಾಖಲಾತಿ ಮಾಡ್ತಾರೆ. 5ನೇ ತಾರೀಕು 3ನೇ ತಿಂಗಳು 2026ರಲ್ಲಿ ಮ್ಯಾನೇಜರ್ ಕೈಗೆ ಕೊಡ್ತಾರೆ. ಮ್ಯಾನೇಜರು ಕೇಸ್ ವರ್ಕರ್ಗೆ 6ನೇ ತಾರೀಕು ಟ್ರಾನ್ಸ್ಫರ್ ಮಾಡ್ತಾರೆ. 6ನೇ ತಾರೀಕು ಟ್ರಾನ್ಸ್ಫರ್ ಮಾಡಿದ್ರೆ ಕೇಸ್ ವರ್ಕರಿಂದ ಮ್ಯಾನೇಜರ್ಗೆ 9ನೇ ತಾರೀಕು ಹೋಗ್ತದೆ, ಅದು ಕೇಸ್ ತಗೊಳ್ಳಿ ಅಂತ. 9ನೇ ತಾರೀಕು ಹೋದರೆ 10ನೇ ತಾರೀಕು ಇದನ್ನು ಅಪ್ರೂವ್ ಮಾಡ್ತಾರೆ, ಕೇಸ್ ತಗೋಬೋದು ಅಂತ. 10ನೇ ತಾರೀಕು ಕೇಸ್ ತಗೊಂಡ್ರೆ 13ನೇ ತಾರೀಕು ಇದನ್ನು ಹಿಯರಿಂಗ್ ಮಾಡ್ತಾರೆ. 13ನೇ ತಾರೀಕು ಹಿಯರಿಂಗ್ ಮಾಡಿ ಪಾರ್ಟಿ ಯಾರನ್ನು ಮಾಡ್ತಾರೆ, ಪಾರ್ಟಿದಾರರು ಯಾರು ಮಾಡ್ತಾರೆ ಅಂದರೆ ಈ ಕಾಲ ಆಗಿದ್ರಲ್ಲ ಪಾರ್ಟಿದಾರರು ಯಾರು ಮಾಡ್ತಾರೆ ಅಂದರೆ ಈ ಮಂಚಯ್ಯನವರು ಅಂದರೆ ರಾಧಮ್ಮವರ ಕುಟುಂಬದವರು ಹಾಗೂ ಈ ಸುಬ್ಬಯ್ಯನವರ ಈ ನಮ್ಮ ಅವರು ನೀವೆಲ್ಲ ಬೇರೆ ಬೇರೆ ಅಲ್ಲಲ್ಲ, ರಾಧಾ ಮಂಚಯ್ಯನವ್ರು ನಿಮ್ಮ ಸಂಬಂಧ ಇಲ್ಲ. ಆದರೆ ಕೋರ್ಟ್ ಕೇಸ್ ಆಡಿದವ್ರು ನೀವು, ನಿಮ್ಮ ಬಗ್ಗೆ ಏನೂ ಇರೋದಿಲ್ಲ. ಈ ಮಂಚಯ್ಯನವ್ರಿಗೆ ಸಂಬಂಧ ಪಡೋದಿಲ್ಲ, ಅವ್ರು ಮಾಡ್ತಾರೆ. ಸುಬ್ಬಯ್ಯನವರು ಕಾಲ ಆಗಿ ಭಾಳ ದಿವಸ ಆಗಿರ್ತದೆ, ಅದಕ್ಕೆ 30 ವರ್ಷ ಆಗಿದೆ. ಅದಕ್ಕೆ ಡೆತ್ ಸರ್ಟಿಫಿಕೇಟ್ ಇಲ್ಲಿದೆ. 30 ವರ್ಷ ಕಾಲ ಆದ ಸುಬ್ಬಯ್ಯನವರು, ಮಂಚಯ್ಯನವ್ರ ಕಾಲ ಆಗಿ ಒಂದಷ್ಟು ವರ್ಷ ಆಗಿದೆ, 1 ವರ್ಷ ಆಗಿದೆ. ಅವರಿಬ್ಬರು ಪಾರ್ಟಿ ಮಾಡ್ತಾರೆ. ಯಾರು ಮಂಚಯ್ಯನವ್ರನ್ನ ಮತ್ತು ಸುಬ್ಬಯ್ಯನವ್ರನ್ನ
ಈ ಜಾನ್ಕಮ್ಮ ಕೆಲ ಪಾರ್ಟಿ ಮಾಡಿಸ್ತಾರೆ. ಜಾನ್ಕಮ್ಮನ ಕೆಲ ಪಾರ್ಟಿ ಮಾಡಿಸಿದ್ರೆ ಒಂದು ಸರ್ಕಾರದ ಕಾನೂನಿದೆ, ಆಡಿ ವಂಶವೃಕ್ಷನ ಪರಿಶೀಲನೆ ಮಾಡಬೇಕು AC ಅವರು ಅಂತ. ಅದು ಅಬ್ರಿವೇಷನ್ಸು AC ಅವ್ರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಹೇಳ್ಕೊಡ್ತೀನಿ. ಏನು ಆಡಿ ವಂಶವೃಕ್ಷನ ಪರಿಶೀಲನೆ ಮಾಡಿ ಅವ್ರು ಬದುಕಿದಾರ ಇಲ್ವಾ ಅಂತ ಮಾಡಬೇಕು. 13ನೇ ತಾರೀಕು ಅಪೀಲ್ ಮಾಡಿ ಅಪೀಲ್ ಅಡ್ಮಿಟ್ ಮಾಡಿದ್ಮೇಲೆ ಎಷ್ಟನೇ ತಾರೀಕು ಆದೇಶ ಮಾಡ್ತಾರೆ? ಇದನ್ನ 13 ರಾತ್ರಿ 9 ಗಂಟೆ 13ನೇ ತಾರೀಕು ರಾತ್ರಿನೇ ಆದೇಶ ಮಾಡ್ತಾರೆ. 13ನೇ ತಾರೀಕು ಹಿಯರಿಂಗ್ ಮಾಡ್ತಾರೆ, 13ನೇ ತಾರೀಕೆ ಜಡ್ಜ್ಮೆಂಟ್ ಇಟ್ಕೋತಾರೆ, 13ನೇ ತಾರೀಕೆ ಅಪೀಲ್ನ ಅಕ್ಸೆಪ್ಟ್ ಮಾಡಿ 14ನೇ ತಾರೀಕು. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.